ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತೌಟ್ ಸಬ್ಸ್ಕ್ರೈಬ್ ನೀವು ವಿಡಿಯೋ ನೋಡೋದ್ರಿಂದ ನನ್ನ ಚಾನಲ್ಗೆ ಅದು ಬ್ಯಾಕ್ಲಾಗ್ ಆಗುತ್ತೆ. ಆ ರೀತಿ ಮಾಡೋದು ಬೇಡ. ದಯವಿಟ್ಟು ನಿಮಗೆ ಕಂಟೆಂಟ್ ಇಷ್ಟ ಆದರೆ ಕೊನೆವರೆಗೂ ವಿಡಿಯೋನ ನೋಡಿ. ಕಂಟೆಂಟ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೇಡ, ಹಾಗೆ ಹೋದ್ರೂ ನನಗೇನು ಬೇಜಾರಿಲ್ಲ. ಫಸ್ಟು ವಿಡಿಯೋನ ಫುಲ್ ನೋಡಿ. ಈಗ ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಅಬ್ಸರ್ವ್ ಮಾಡಿದೆ. ಏನಂದ್ರೆ ಅಲ್ಲೇನಂದ್ರೆ ಹಳೆ ನಾಣ್ಯಗಳನ್ನ ಚೆನ್ನಾಗಿ ತಿಕ್ಕಿ ಉಜ್ಜಿ ತೊಳೆದು ಹೊಸ ನಾಣ್ಯಗಳಾಗಿ ಮಾರಿ ತುಂಬಾ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ಈ ತರ ಹಳೆ ನಾಣ್ಯಗಳನ್ನ ಯಾವ ರೀತಿ ಕ್ಲೀನ್ ಮಾಡೋದು ಸೇಫಾ, ಇದೆಲ್ಲ ನಾನು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ನೋಡಿ, ನನ್ನ ಹತ್ರ ನೀವು ನೋಡ್ತಾ ಇದ್ರೆ 2 ರೂಪಾಯಿ ಕಾಯಿನ್ ಇರುವಂತದ್ದು, 5 ರೂಪಾಯಿ ಮಹಾತ್ಮ ಬಸವೇಶ್ವರ ಅವರ FHS ಕಾಯಿನ್ ಇರುವಂತದ್ದು ಸ್ವಲ್ಪ ಗಲೀಜಾಗಿದೆ, ಸ್ಟೈನ್ ಆಗಿದೆ. ಅದೇ ರೀತಿ 2 ರೂಪಾಯಿ ಕಾಯಿನ್ಗಳು ನೋಡ್ಬೋದು, ತುಂಬಾ ಬ್ಲಾಕ್ ಮಾರ್ಕು, ಗ್ರೀನ್ ಮಾರ್ಕು. ನೋಡಿ, ಯಾವುದೇ ಒಂದು ಹಳೆಯ ನಾಣ್ಯಗಳಲ್ಲಿ ಈ ತರದ ಗ್ರೀನ್ ಕಲರ್ ಪ್ಯಾಚಸ್ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ನೋಡ್ಬೋದು. ಇಲ್ಲಿ ಗ್ರೀನ್ ಕಲರ್ ಪ್ಯಾಚಸ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಯಾಕೆ ಬರುತ್ತೆ ಅಂದ್ರೆ ಇದೊಂದು ಫಂಗಸ್ ಇಂದ ಈ ರೀತಿ ಆಗುವಂತದ್ದು. ಸೊ ಇದು ಕಾಪರ್ನ ನಾಣ್ಯಗಳಿಗೆ ಇದು ಸಹಜವಾಗಿನೇ ಬರುತ್ತೆ. ಇದನ್ನ ನೀವೇನಾದ್ರು ತೊಳಿಬೇಕು ಅಂತ ಅನ್ಕೊಂಡ್ರೆ ಯಾವ ರೀತಿ ತೊಳಿಬೇಕು. ಮತ್ತೆ ನೋಡಿ, ಈ ತರದ ಬ್ಲಾಕ್ ಸ್ಟೈನ್ ಇರುವಂತದ್ದು, ಇದು ನಿಕ್ಕಲ್ಗೆ ಆಗುವಂತದ್ದು. ಈ ಒಂದು ನಾಣ್ಯ ಏನಿದೆ ಕಾಪರ್ ಮತ್ತೆ ನಿಕ್ಕಲ್ ಮಿಶ್ರಿತ ನಾಣ್ಯ. ಸೊ ಈ ಬ್ಲಾಕ್ ಸ್ಟೈನ್ ಆಗುವಂಥದ್ದು ನಿಕ್ಕಲ್ಗೆ ಬರುವಂತಹ ಒಂದು ನ್ಯಾಚುರಲ್ ಹಳೆದಾದಾಗ ಬರುವಂತಹ ಒಂದು ಏನಂತಾರೆ ಮಾರ್ಕ್ ಅಷ್ಟೇ, ಇದು ಬ್ಲಾಕ್ ಮಾರ್ಕ್. ಸೊ ಇದನ್ನೆಲ್ಲ ಯಾವ ರೀತಿ ಹೋಗಲಾಡಿಸಿ ಇವನ್ನ ಲಕ್ಷ ರೂಪಾಯಿಗೆ ಮಾರೋದು ಹೇಗೆ ತಿಳ್ಕೊಂಬಿಡೋಣ ಈ ವಿಡಿಯೋದಲ್ಲಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಬೌಲ್ ತಗೊಬೇಕು. ನೀವು ಒಂದು ಬೌಲ್ ತಗೊಂಡು ಅದಕ್ಕೆ ನೀಟಾಗಿ ಯಾವುದೋ ಒಂದು ಶಾಂಪೂನ ಅಥವಾ ಇನ್ನೊಂದು ಯಾವುದೋ ಒಂದು ಸೋಪ್ನ ಸೊಲ್ಯೂಷನ್ ಮಾಡ್ಕೊಬೇಕು. ಆಮೇಲಿಂದ ತಗೊಂಡು ಈ ನಾಣ್ಯಗಳೆಲ್ಲ ಅದ್ರೊಳಗೆ ಹಾಕ್ಬೇಕು. ಈ ತರ ಹಾಕ್ಬಿಟ್ಟು ಅರ್ಧ ಗಂಟೆ ನೆನೆಯಕ್ ಬಿಡಬೇಕು. ನೆಂದಾದ್ಮೇಲೆ ಹೆಂಗಿರುತ್ತೆ ಅಂದ್ರೆ ನಾಣ್ಯಗಳು ತಗೊಂಡೋಗಿ ಬಿಸಾಕ್ಬೇಕು. ಯಾವುದೇ ರೀತಿ ಈ ತರ ಹಳೆ ನಾಣ್ಯಗಳನ್ನ ಮಾರೋ ಉದ್ದೇಶದಿಂದ ಲಕ್ಷ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನೀವು ಹೋಗ್ಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಡೋದು, ವಾಶ್ ಮಾಡ್ಬಿಡೋದು, ಬಿಸಿನೀರಲ್ಲಿ ವಾಶ್ ಮಾಡೋದು, ಹುಣಸೆ ಹಣ್ಣಿನ ನೀರಿನಿಂದ ವಾಶ್ ಮಾಡೋದು, ಆಸಿಡ್ ಇಂದ ವಾಶ್ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ಅಂದ್ರೆ ನಿಮ್ ನಾಣ್ಯಗಳನ್ನ ತಗೊಂಡೋಗಿ ಬಿಸಾಕಿ. ಆ ವಾಶ್ ಆದ್ಮೇಲೆ ಆ ವಿಡಿಯೋದಲ್ಲಿ ಹೆಂಗಿತ್ತು ಅಂದ್ರೆ ಈ ತರ ಒಂದು ಸ್ಟೈನ್ ಆಗಿರೋ ಕಾಯಿನ್ ಇತ್ತು. ಹಿಂಗ ಜಾದು ಮಾಡಿ ನೋಡಿ ಹೆಂಗಾಗೋಯ್ತು ನೋಡಿ, ವಾಶ್ ಮಾಡಿದ್ಮೇಲೆ ಹಿಂಗ್ ತೋರಿಸಿದ್ರು. ಆಕ್ಚುಲಿ ಇದು ಹೀಗೆ ಇರುತ್ತೆ. ಇದು ಇನ್ನೊಂದು ಕಾಯಿನ್ ತಗೊಂಡು ನಿಮ್ಗೆ ತೋರಿಸಿ ಮಂಗ ಮಾಡಿರ್ತಾರಷ್ಟೇ. ಆ ರೀತಿ ಯಾವುದೇ ಹಳೆಯ ನಾಣ್ಯಗಳನ್ನ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ. ಅದ್ ಹೇಗಿದೆಯೋ ಇದನ್ನ ನ್ಯಾಚುರಲ್ ಆಗಿರೋದಕ್ಕೆ ಬಿಡಿ, ಆಗ್ಲೇನೆ ಅದಕ್ಕೆ ಬೆಲೆ ಜಾಸ್ತಿ. ನೀವು ಇದನ್ನ ತೊಳೆದು ಉಜ್ಜಿ ಮಾಡಿದ್ರೆ ಅದಕ್ಕಿರೋ ಅರ್ಧ ಬೆಲೆನೂ ಹೊರಟೋಗುತ್ತೆ. UNC ಕಂಡೀಷನ್ ನ್ಯಾಚುರಲ್ ಆಗಿದೆ ಅಂದ್ರೆ ಅದು ಓಕೆ, ಅದು ಫೈನ್. ನೀವು ತೊಳೆದು ಉಜ್ಜಿ ಇದರಿಂದ ಲಕ್ಷ ಬೆಲೆ ಗಳಿಸಬಹುದು ಅಂತ ಹೋಗ್ಬಿಟ್ಟು ಅದಕ್ಕೆ ಸೋಪ್ ಸೊಲ್ಯೂಷನ್ ಮತ್ತೊಂದು ಆಸಿಡ್ ಇಂದನೋ ವಾಶ್ ಮಾಡಿ ಅದನ್ನ ಏನೋ ಮಾಡಿ ಹೆಂಗಾಗುತ್ತೆ ಗೊತ್ತಾ, ಕಾಪರ್ ಕಾಯಿನ್ಗಳನ್ನ ನೀವು ಒಂದ್ಸತಿ ಹುಣಸೆ ಹಣ್ಣಿನ ನೀರಲ್ಲಿ ವಾಶ್ ಮಾಡಿ ಈ ಗ್ರೀನ್ ಸ್ಟೈನ್ ಹೊರಟೋಗುತ್ತೆ. ಬಟ್ ಇದು ಹೆಂಗಾಗುತ್ತೆ ಅಂದ್ರೆ ನೋಡಿ, ಈ ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಈ ನಾಣ್ಯ ಈ ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಆವಾಗ ಅದು ಫೇಕು, ತೊಳೆದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆ ತರ ಮಾಡ್ಬಿಟ್ಟು ಹೋಗಿ ನೀವು ಏನಂತಾರೆ ನಾಣ್ಯನ ಮಾರಬಹುದು, ಇದನ್ನ ಹೆಚ್ಚಿನ ಬೆಲೆಗೆ ಮಾರಬಹುದು ಅನ್ಕೊಂಡ್ರೆ ಆಗಲ್ಲ. ಯಾವುದೇ ರೀತಿಯ ನಾಣ್ಯಗಳನ್ನ ತೊಳೆದು ನಾನು ಸಜೆಸ್ಟ್ ಮಾಡೋದಿಲ್ಲ. ಕಾಯಿನ್ ಕ್ಲೀನರ್ಗಳು ಅಂತ ಕೂಡ ಸಿಗ್ತವೆ, ಅದನ್ನೆಲ್ಲ ತಗೊಂಡು ಏನೋ ಶೈನಿಂಗ್ ಮಾಡ್ಬೋದು ಅಂತ ಹೋಗ್ಬಿಟ್ಟು ನಾಣ್ಯಗಳೆಲ್ಲ ನ್ಯಾಚುರಲ್ ಹೊಳಪನ್ನ ಹಾಳು ಮಾಡ್ಬಿಡಿ. ನೋಡಿ, ಇದು ಹಿಂಗೆ ನ್ಯಾಚುರಲ್ ಆಗಿ ಹೊಳಿತಾ ಇದೆ. ಹೌದು, ಇದು ಸ್ವಲ್ಪ ಗಲೀಜಾಗಿದೆ. ಇದು ಹಿಂಗೆ ಇಟ್ಕೊಂಡ್ರೆ ಇದಕ್ಕೆ ವ್ಯಾಲ್ಯೂ 10 ರೂಪಾಯಿ ಸಿಗ್ಲಿ, 2 ರೂಪಾಯಿ ಸಿಗ್ಲಿ, 3 ರೂಪಾಯಿ ಸಿಗ್ಲಿ, ಇದಕ್ಕೆ ಹಿಂಗೇನೆ ವ್ಯಾಲ್ಯೂ. ನೀವು ಅದನ್ನ ಹೋಗಿ ತೊಳೆದ್ಬಿಟ್ಟು ಈ ತರ ಮಾಡ್ಬಿಡ್ಬೋದು. ನೋಡಿ, ಈ ತರ ಹಿಂಗ್ ಹೊಳೆಯೋ ತರ ಮಾಡ್ಬೋದು ಅಂತ ಹೋಗ್ಬಿಟ್ಟು ಅದನ್ನ ಏನಾದ್ರು ಒಂದು ಸೊಲ್ಯೂಷನ್ ಹಾಕಿದ್ರೆ ಅನ್ಕೊಳ್ಳಿ, ಏನಾಗುತ್ತೆ ನಾಣ್ಯಗಳಲ್ಲಿ ನೋಡ್ಬೋದು ಇಲ್ಲಿ ಸಣ್ಣ ಗ್ಯಾಪ್ ಇರುತ್ತೆ. ಇದ್ರಲ್ಲಿ ಹೋಗಿ ನೀರು ಸೇರ್ಕೊಳುತ್ತೆ. ನೀವು ಸರಿಯಾಗಿ ಡ್ರೈ ಮಾಡ್ಲಿಲ್ಲ ಅಂದ್ರೆ ಡ್ರೈ ಮಾಡಿ ಬಿಡಿ, ಸೇರ್ಕೊಳ್ಳುತ್ತೆ. ಅದೇನಾಗುತ್ತೆ, ಕಾಲಕ್ರಮೇಣ ತುಕ್ಕು ಹಿಡಿಯೋದು ಅಥವಾ ಮತ್ತೊಂದು ರೀತಿಯ ಫಂಗಸ್ ಬರೋದು, ಹಾಳಾಗೋದು ಅದೇ ಆಗುತ್ತೆ. ನೋಡಿ, ಇಲ್ಲಿ ಅಕ್ಷರಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವಾ, ಇಲ್ಲಿ ಏನಾಗುತ್ತೆ ನಾವು ಯೂಸ್ ಮಾಡುವಂತಹ ಸೋಪ್ ಸೊಲ್ಯೂಷನ್ಗಳು ಅಥವಾ ನೀರು ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಸಣ್ಣದಾಗಿದ್ರೆ ಸಾಕು, ಅದು ಹಂಗೆ ದೊಡ್ಡದಾಗಿ ಪೂರ್ತಿ ಹಾಳಾಗೋಗುತ್ತೆ. ಈ ತರ ಏನ್ ನೋಡಕ್ ಸಿಗೋ ಕಾಯಿನ್ ಮತ್ತೆ ಯಾವ ರೀತಿ ಆಗುತ್ತೆ ಅಂದ್ರೆ ನೀವು ತೊಳೆದ್ಮೇಲೆ ಈ ತರ ಆಗೋಗ್ಬಿಡುತ್ತೆ, 1-2-3 ತಿಂಗಳು ಬಿಟ್ರೆ. ಆ ರೀತಿ ಯಾವ್ದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೊಂದು ಏನಂದ್ರೆ ಹುಚ್ಚು ಕಲ್ಪನೆ, ಸಿಲ್ವರ್ ನಾಣ್ಯಗಳನ್ನ ಪಾಲಿಶ್ ಮಾಡಿಸ್ಬಿಡೋದು, ಅವಾಗ ಫುಲ್ ಹೊಸದಾಗ್ಬಿಡುತ್ತೆ ಅಂತ. ಆ ರೀತಿಯ ಪಾಲಿಶ್ ನಾಣ್ಯಗಳು ಕಾಯಿನ್ ಎಕ್ಸಿಬಿಷನ್ ಗಳಲ್ಲಿ ಸೇಲ್ ಆಗೋದೇ ಇಲ್ಲ. ಪಾಲಿಶ್ ಆಗಿದೆ ಅಂದ್ಬಿಟ್ಟು 100 ರೂಪಾಯಿ ಬೆಲೆ ಇತ್ತು ಅಂದ್ರೆ 10 ರೂಪಾಯಿ ಕೇಳ್ತಾರೆ. ಆ ರೀತಿ ಯಾವ್ದನ್ನು ಮಾಡ್ಕೊಳಕ್ ಹೋಗ್ಬೇಡಿ. ನಾಣ್ಯಗಳನ್ನ ತೊಳೆದು ಬೆಳಗಿ ಅದನ್ನ ಏನ್ ಹೇಳ್ತಾರೆ ಹೊಸದ್ ಮಾಡ್ಬಿಟ್ಟು ನಾನು ಇವತ್ತು ಕೋಟ್ಯಾಧಿಪತಿ ಆಗ್ಬಿಡ್ಬೋದು ಅನ್ಕೊಂಡಿದ್ರೆ ನಿಮ್ಮಷ್ಟು ಹುಚ್ಚರು ಯಾರು ಇಲ್ಲ. ಯಾವುದೇ ರೀತಿಯ ನಾಣ್ಯಗಳನ್ನ ತೊಳೆಯೋದು ನಾನು ಸಜೆಸ್ಟ್ ಮಾಡೋದಿಲ್ಲ. ಕಾಯಿನ್ ಕ್ಲೀನರ್ಗಳನ್ನ ಅಪ್ಲೈ ಮಾಡೋದು, ಅದಕ್ಕೆ ವ್ಯಾಕ್ಸ್ನ ಅಪ್ಲೈ ಮಾಡ್ತಾರೆ ಶೈನಿಂಗ್ ಬರೋದಕ್ಕೆ, ನ್ಯಾಚುರಲ್ ವ್ಯಾಕ್ಸ್ನ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಅದೇ ಯಾವ ರೀತಿ ಬಂದಿರುತ್ತಲ್ಲ ಅದೇ ರೀತಿ ನೀವು ಅದನ್ನ ಪ್ರಿಸರ್ವ್ ಮಾಡಿದ್ರೆ ಅದೇ ಒಳ್ಳೆ ಕಾಯಿನ್ ಕಲೆಕ್ಟರ್ಸ್ ನ ಲಕ್ಷಣ. ನಿಮ್ಮ ಹತ್ರ ಯಾವ ಕಂಡೀಷನ್ ಅಲ್ಲಿ ಬಂದಿರುತ್ತಲ್ಲ, ಬೇಕಾದ್ರೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಹೊರಸಿ, ಏನಾದ್ರು ಡಸ್ಟ್ ಇದ್ರೆ ಹೋಗುತ್ತಷ್ಟೇ, ಅದು ಡ್ರೈ ಕಾಟನ್ ಬಟ್ಟೆಯಲ್ಲಿ. ಬೇರೆ ಯಾವುದೇ ರೀತಿಯ ಕಾಯಿನ್ ಕ್ಲೀನರ್ಗಳನ್ನಾಗಿರ್ಬಹುದು ಮತ್ತೊಂದನ್ನ ಅಪ್ಲೈ ಮಾಡಬೇಡಿ.
ಎಸ್ಪೆಷಲಿ ಸೋಪ್ ಸೊಲ್ಯೂಷನ್ಗಳಲ್ಲಿ ವಾಶ್ ಮಾಡುವಂಥದ್ದು, ಶಾಂಪೂಗಳಲ್ಲಿ ವಾಶ್ ಮಾಡುವಂಥದ್ದು, ಮತ್ತೆ ಕಾಯಿನ್ ಕ್ಲೀನರ್ಸ್ ಅಂತಾನೆ ಬರುತ್ತೆ ಒಂದು ಲಿಕ್ವಿಡ್, ಅದನ್ನಲ್ಲಿ ವಾಶ್ ಮಾಡುವಂಥದ್ದು, ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಕಾಯಿನ್ಗಳು ನ್ಯಾಚುರಲ್ ಹೊಳಪನ್ನ ಕಳ್ಕೊಳುತ್ತೆ, UNC ಕಂಡೀಷನ್ ಆಗ್ಬಿಡುತ್ತೆ. ಏನು ಕಾಮನ್ ಕಾಯಿನ್ಗಳಿಂದ ಅಥವಾ ವೇಸ್ಟ್ ಕಾಯಿನ್ಗಳಿಂದ UNC ಕಾಯಿನ್ಗಳನ್ನ ಮಾಡಿ ಅಂತ ವಿಡಿಯೋಗಳನ್ನ ಮಾಡಿರ್ತಾರೆ, ಅಂತವನ್ನೆಲ್ಲ ನೋಡಿ ಮಾರು ಹೋಗ್ಬೇಡಿ ದಯವಿಟ್ಟು. ಇದೇ ಸತ್ಯ. ಇದಕ್ಕೆಲ್ಲ ಶೈನಿಂಗ್ ಕೊಡುವಂಥದ್ದು, ಶೈನಿಂಗ್ ಲಿಕ್ವಿಡ್ ಹಾಕೋದು, ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಇದು ನೋಡಿ, ಇದು ಹೆಂಗಿದೆಯೋ ಹೆಂಗೆ ಇಟ್ಕೊಂಡ್ರೆ ಇದಕ್ಕೆ ವ್ಯಾಲ್ಯೂ. ಅವಾಗ ಏನ್ ಕ್ಲಿಯರ್ ಆಗುತ್ತೆ ಅಂದ್ರೆ ನೀವು ನಾಣ್ಯಗಳನ್ನ ಮೋಸ ಮಾಡ್ತಾ ಇಲ್ಲ ಅಂತ ಆಗುತ್ತೆ. ಅದೇ ನೀವು ಇದನ್ನ ತೊಳೆದು ಬೆಳಗ್ಗೆ ಶೈನಿಂಗ್ ಕೊಟ್ಬಿಟ್ರೆ ನೋಡಿದ್ರೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ಇಷ್ಟೊಂದು ಏನೋ ಸೌದು ಇದೆ ನಾಣ್ಯ, ಇಷ್ಟೊಂದು ಒಳ್ಳೆ ಕಂಡೀಷನ್ ಹೆಂಗ್ ಬರಕ್ ಸಾಧ್ಯ ಅಂತ ಅವರೇ ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ನಾಣ್ಯಗಳನ್ನೇ ತಗೊಳ್ಳೋದಿಲ್ಲ. ಸೊ ದಯಮಾಡಿ ಯಾವುದೇ ರೀತಿಯ ಕಾಯಿನ್ ಕ್ಲೀನರ್ ಗಳನ್ನ ಯೂಸ್ ಮಾಡಬೇಡಿ, ನಾಣ್ಯಗಳನ್ನ ತೊಳಿಬೇಡಿ. ತೊಳೆದು ಬೆಳಗ್ಗೆ ನೀವು ಲಕ್ಷಾಧೀಶ್ವರ ಆಗಕ್ಕಾಗಲ್ಲ. ನಿಮ್ಮ ಹತ್ರ ಯಾವ ರೀತಿ ಬಂದಿರುತ್ತೋ ಆ ರೀತಿನೇ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟರ್ಸ್. ಸೊ ಇದು ನನ್ನ ಒಂದು ಚಿಕ್ಕ ಸಂದೇಶ. ದಯವಿಟ್ಟು ಯಾರ್ಯಾರು ಬೌಲ್ ತಗೊಂಡು ಸೋಪ್ ಸೊಲ್ಯೂಷನ್ ಹಾಕೊಂಡಿದ್ರಲ್ಲ ವಾಶ್ ಮಾಡ್ಬೇಕು ಅಂತ, ಅದನ್ನ ಯಾವ್ದು ಮಾಡಕ್ ಹೋಗ್ಬೇಡಿ. ಈ ತರ ಹಾಕ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ಮತ್ತೆ ತಗೊಂಡು ನೀವು ಕಾಯಿನ್ಗಳನ್ನ ಬಿಸಾಕ್ಬೇಕು ಅಷ್ಟೇ ಮಾಡಿದಿರಾ ಅಂದ್ರೆ. ಸೊ ಅದನ್ನ ನೀವು ಕಾಮನ್ ಸರ್ಕ್ಯುಲೇಷನ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಮಾರೋದಕ್ಕಾಗೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ,